ನಾನು ಬಾಲನ ಕುಟುಂಬಕ್ಕೆ ಅವ್ರ ಮೊಮ್ಮಗ ಕಾರ್ತಿಕ್ಗೆ ಮನವಿ ಮಾಡೋದೇನು, ಕಿವಿ ಮಾತು ಹೇಳ್ತಿ ಮನವಿ. ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕಟ್ಟಿದ ಸಾಮ್ರಾಜ್ಯ ನಾಶನೇ ಆಗಿಲ್ಲ. ಬಾಲಣ್ಣ ಆಗಲಿ ವಿಷ್ಣು ಸರ್ ಆಗಲಿ 7 ಕೋಟಿ ಅಭಿಮಾನಿಗಳು ಆರಾಧ್ಯರಿದ್ದಾರೆ ಅವ್ರ ವಿಷಯದಲ್ಲಿ. ಅವ್ರು ಕನ್ನಡಿಗರ ಆಸ್ತಿ. ಅಭಿಮಾನಿಗಳ ಕಣ್ಣಿಗೆ ಮಣ್ಣೆರ್ಚಿ ಬಾಲಣ್ಣ ಸಮಾಧಿ ವಿಷ್ಣು ಸರ್ ಸಮಾಧಿ ಸರ್ವನಾಶ ಮಾಡೋದು ಹೊಟ್ಟಿದ್ದೀರಾ? ಇದು ಎಷ್ಟು ಸರಿ? ನಮ್ಮ ಸಂಸ್ಕೃತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇಡೀ ನಮ್ಮ ಸಮಾಜಕ್ಕಿದೆ. ಕಾನೂನು ರಕ್ಷಕರಾದ ಲಕ್ಷಾಂತರ ವಕೀಲರಲ್ಲಿ ನಾನು ಮನವಿ ಮಾಡಿ ಕೇಳೋದಿಷ್ಟೇ, ದಯವಿಟ್ಟು ಲಕ್ಷಾಂತರ ಅಭಿಮಾನಿಗೆ ಪುಣ್ಯಭೂಮಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ದೀವಿ, ವಿಷ್ಣು ಸಹ ಸಮಾಧಿನ ನಾಶ ಮಾಡಿದ್ರೆ ಅದಕ್ಕೆ ಕೇಳುವಕ್ಕೂ ಬಾಬಾ ಸಾಹೇಬರು ನಮಗೆ ಕೊಟ್ಟಿಲ್ವಾ? ಇದರ ವಿರುದ್ಧ ನಿಮ್ಮಂಥ ಜನರು ದನಿ ಎತ್ತಬಾರ್ದು, ನಮ್ಮಂಥ ಜನರು ದನಿ ಎತ್ತಬಾರ್ದ? ಕಾನೂನು ರಕ್ಷಣೆ ನಮಗೆ ನ್ಯಾಯ ಸಿಗಲ್ವಾ? ತಿಳಿದು ದಯಮಾಡಿ ನಮಗೆ ತಿಳಿಸಿ ನ್ಯಾಯ ಕೊಡಿಸಿ ಮನವಿ ಮಾಡ್ತೀನಿ. ಚಿತ್ರರಂಗದ ಬೆಳೆಗೆ ಅಂತ ಕೊಟ್ಟಿರೋ ಸರ್ಕಾರ 20 ಎಕರೆನ ಅದು ಅವ್ರ ಪ್ರಿಯಾಜಿತ ಆಸ್ತಿ ಹೇಗಾಗುತ್ತೆ? ಕಾನೂನು ಬಲ್ಲವರು ತಿಳಿಸಿ. ವಿಷ್ಣುವರ್ಧನ್ ಕನ್ನಡ ಮಹಾನ್ ನಟ, 90ರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ. ಅಂಥವ್ರಿಗೆ ಇಂಥ ಕೆಲಸ ಮಾಡೋದು ತಪ್ಪು. ಕಲಾವಿದರನ್ನು ಹೀಗೆ ನಡೆಸ್ಕೊಳ್ಬಾರ್ದು. ಶೋಭೆ ಇರೋದಲ್ಲ. ವಿಷ್ಣುವರ್ಧನ್ ಅವರು ಕೋಟ್ಯಾಂತ ಅಭಿಮಾನಿಗಳ ಭಾವನೆಗಳಿಗೆ ಸ್ಪಂದಿಸಿ ಮನ್ನಣೆ ಕೊಡಬೇಕು. ನಮ್ಮ ಈಗಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಸರ್ಕಾರ ನಂಬಿದ್ದೀವಿ, ನಂಬಿಕೆ ಉಳಿಸ್ಕೊಳ್ಳಿ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರು ಬರೀ ನಟರಲ್ಲ, ಗೋಕಾಕ್ ಚಳವಳಿ ಎರಡ್ನೋರ ಜೊತೆ ಎಲ್ಲ ಕಲಾವಿದರ ಜೊತೆ ಓಡಿ ವಿಷ್ಣುವರ್ಧನ್ ಅವರು ಸಹ ಮುಂಚೂಣಿಯಲ್ಲಿ ಕನ್ನಡ ಪರ ನಾಡು ನುಡಿ ನೆಲ ವಿಷಯದಲ್ಲಿ ಹೋರಾಡಿದವರು, ದನಿ ಎತ್ತಿರೋರು. ಲಕ್ಷಾಂತರ ಜನಕ್ಕೆ ದಾನ ಧರ್ಮ ಮಾಡಿದ ಮೂಲಕ ಸಂತ ಆಗಿದ್ರು ಅವರು. 2009ರಲ್ಲಿ ವಿಷ್ಣುವರ್ಧನ್ ನಿಧನ ಆದಾಗ ಅಂದಿನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ನಿಂತು ಅಂತಿಮ ಯಾತ್ರೆ ಸುಗಮವಾಗಿ ನಡೆಸಿಕೊಟ್ಟಿತ್ತು. ಸರ್ಕಾರವೇ ಗುರುತು ಮಾಡಿದ ಜಾಗ, ಸರ್ಕಾರವೇ ಅಂತ್ಯಕ್ರಿಯೆ ಮಾಡಿದ ಜಾಗ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪುಣ್ಯ ಸ್ಮರಣೆ ಪಾಲ್ಗೊಂಡ ಜಾಗ, ಸರ್ಕಾರ ಅಧಿಕಾರಿಗಳು ಬಂದು ಅಳೆದು ಚೆಕ್ ಬಂದಿ ಬೇಲಿ ಹಾಕಿದ ಜಾಗ ಇದು. ಮತ್ತು ಸರ್ಕಾರದಿಂದಲೇ ಸರ್ಕಾರದ ಪಾತ್ರ ಇಷ್ಟಕ್ಕೂ ಇದ್ದು ಈ ರೀತಿ ಗೊಂದಲ ಆಗ್ತಿದೆ ಅಂದರೆ ಮುಂಚೆ ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಇರಲಿಲ್ವಾ? ಮಾಹಿತಿ ಇದ್ರೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ? ಇದೆಲ್ಲ ಹಿಂದೆ ಪ್ರಭಾವಿಗಳ ಕೈವಾಡನ ಇದೆಯಾ? ಕಾನೂನು ಕಣ್ಣು ತಪ್ಪಿಸಿ ಈ ಕೃತ್ಯ ಮಾಡ್ತಾ ಇರೋದು ಬಾಲಣ್ಣ ಕುಟುಂಬನ ಅಥವಾ ಕೆಲವು ಅಧಿಕಾರಿಗಳ, ಕೆಲವು ರಾಜಕೀಯ ಮುಖಂಡರುಗಳ ಅಥವಾ ಭೂಗಳವರು ಇದರಲ್ಲಿ ಪಾಲಾಗಿದ್ದಾರಾ? ದಯವಿಟ್ಟು ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಇವತ್ತು. ದಯವಿಟ್ಟು ಈಗಲಾದರೂ ದನಿ ಎತ್ತಿ ವಿಷ್ಣು ಸಾರನ್ನು ಅನ್ಯಾಯ ಆಗಿರೋದಕ್ಕೆ ಪ್ರೀತಿ ಮುಂದಕ್ಕೆ ಯಾರಿಗೂ ಆಗಬಾರ್ದು. ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬೆಳೆದವರೇ ಅಂದರೆ ಅನೇಕ ಹಿರಿಯರ ಶ್ರಮ ಇದೆ, ಅದರಲ್ಲಿ ವಿಷ್ಣು ಸರ್ ಶ್ರಮ ಕೂಡ ಇದೆ. ಇದನ್ನೇ ಮರೆಯಬಾರ್ದು. ಮರೆತರೆ ಮನುಷ್ಯ ಹೇಗಾಗ್ತೀವಿ? ಈ ಮೂಲಕ ಕನ್ನಡ ಚಿತ್ರರಂಗ ಎಲ್ಲ ಕಲಾವಿದರು, ನಿರ್ಮಾಪಕರು, ತಂತ್ರಜ್ಞರು, ನಿರ್ದೇಶಕರು, ಇಡೀ ಚಿತ್ರರಂಗ ಕುಟುಂಬ ವಿಷಯದಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯ ಏನಾಗಿದೆ, ಸರ್ಕಾರ ಪಾಪ ಸರ್ಕಾರ ತಪ್ಪಿಲ್ಲ. ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ, ಹಣ ಕೊಟ್ಟಿದೆ, ಎಲ್ಲ ಮಾಡಿದೆ.